ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕಿರೆ, ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಇವತ್ತು ಯಾಕಪ್ಪ ಈ ವಿಡಿಯೋ ಮಾಡಬೇಕು ಅಂದ್ರೆ, ಒಂದು ವಿಶೇಷವಾದ ಮತ್ತು ಅದ್ಭುತ ಕಲಾಕಾರನ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಈ ವಿಚಾರನ ಮಾಡ್ತೀನಿ. ಹಾಗೇನೆ ಮತ್ತೊಬ್ಬ ಯೂಟ್ಯೂಬರ್ ಸಹ ಇದನ್ನ ನೋಡಬೇಕು ಅಂತ ಹೇಳಿ ಮಾಡ್ತಿದ್ದೀನಿ. ನನ್ನ ಬಗ್ಗೆ ಮಾತಾಡಿದ್ರು ಗೊತ್ತಿಲ್ದೇನೆ, ಬಟ್ ಯಾವ್ದನ್ನ ಮಾತಾಡಬೇಕು ಅಂದಾಗ್ಲೂ ಸಹ ತಿಳ್ಕೊಂಡು ಮಾತಾಡಬೇಕು ಅಂತ ಹೇಳಿ ಸತ್ಯಾಸತ್ಯತೆಗಳನ್ನ ತಿಳಿಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಚಾರನ ಶುರು ಮಾಡ್ತೀನಿ. ಏನು ವಿಚಾರ ಅಂದ್ರೆ, ಈಗ ಕೆಲವು ದಿನಗಳ ಹಿಂದೆ, ಒಂದು 6 ತಿಂಗಳ ಹಿಂದೆ, ನಮ್ಮ ಸಕಲೇಶ್ಪುರದ ಯಸಳೂರು ಗ್ರಾಮದ ದಬ್ಬಳಿಕಟ್ಟಿನಲ್ಲಿ 11 ಬಾರಿ ಅಂಬಾರಿನ ಹೊತ್ತಂತ ಅರ್ಜುನ ಮೃತಪಡ್ತಾನೆ. ಮೃತಪಟ್ಟಂತ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ. ಯಾವ ತರ ಮೃತಪಟ್ಟಿದೆ, ಏನಾಗಿ ಮೃತಪಟ್ಟಿದ್ದು, ಯಾಕೆ ಬಂದಿದ್ದು ಅಂತ. ಅದನ್ನು ಬೇಕಿದ್ರೆ ನಿಮಗೆ ಬಿಡಿಸಿ ಹೇಳ್ತೀನಿ. ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಅರ್ಜುನ ಮೃತಪಟ್ಟಿದ್ದಂಥದ್ದೆಲ್ಲ ವಿಚಾರಗಳು ಗೊತ್ತಿದೆ. ಇದೇ ನಾನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ನಾನು ಮೊನ್ನೆ ಒಂದು ಕಂಪ್ಲೇಂಟ್ ಸಹ ಮಾಡಿದ್ದೀನಿ. ಆವಾಗ ನಟ ದರ್ಶನ್ ಸರ್ ಅವ್ರ ಹೆಸರನ್ನು ತಗೊಂಡಿರೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ, ನಟ ದರ್ಶನ್ ಸರ್ ಕಳಿಸ್ಕೊಡ್ತಾರೆ ಈ ಸ್ಮಾರಕ ಮಾಡ್ಲಿಕ್ಕೆ ಅಂತ ಹೇಳಿ ಒಬ್ಬ ಇನ್ಸ್ಟಾಗ್ರಾಮ್ ಫಾಲೋವರ್ ಪೇಜ್ನ ಏನೋ ಕ್ರಿಯೇಟ್ ಮಾಡ್ಕೊಂಡಿರೋಂತ ಒಬ್ಬ ಹುಡುಗ ಅವ್ರ ಹತ್ರ ಅಪ್ರೋಚ್ ಮಾಡೋದ್ನೋ, ಅವರ PA ಹತ್ರ ಅಪ್ರೋಚ್ ಮಾಡಿದ್ರು, ಎಲ್ಲಿ ಮಾಡಿದ್ರು ನಮಗೆ ಗೊತ್ತಿಲ್ಲ. ಬಟ್ ನಟ ದರ್ಶನ್ ಸರ್ ಅವರು ಸ್ಮಾರಕನ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಬಂದು ಪಬ್ಲಿಸಿಟಿ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಸಿಟಿ ಕೊಟ್ಟು ಆ ಕಲ್ಲನ್ನ ತಗೊಂಡು ಬಂದು ರಿಸರ್ವ್ ಫಾರೆಸ್ಟ್ ಒಳಗಡೆ ತಗೊಂಡೋಗಿ ಅರ್ಜುನ ಸಮಾಧಿಯ ಸುತ್ತ ಅಗದು ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಫಾರೆಸ್ಟ್ ಇಲಾಖೆಯವರು ಹೋಗ್ಬಿಟ್ಟು ತಡೆದ್ಬಿಟ್ಟು, ಇಲ್ಲಪ್ಪ ಇದನ್ನ ನೀವು ಹಾಕಂಗಿಲ್ಲ, ಸರ್ಕಾರ ಮಾಡುತ್ತೆ ಅಂತ ಹೇಳಿ ಅವನಿಗೆ ಬುದ್ಧಿ ಹೇಳಿ, ಭಾರಿ ಮೃದು ಸ್ವಭಾವದಲ್ಲಿ ನಮ್ಮ ಫಾರೆಸ್ಟ್ ಇಲಾಖೆಯವರು ಅವನ್ನ ಕಳಿಸ್ಕೊಡೋ ಸಂದರ್ಭದಲ್ಲಿ ಇವನೇ ಹೇಳಿರ್ತಾನೆ, ಯಾರು ಈ ವ್ಯಕ್ತಿ ಏನ್ ತಂದಿರ್ತಾನಲ್ಲ ಆ ವ್ಯಕ್ತಿನೇ ಹೇಳಿರ್ತಾನೆ, ಇದನ್ನ ನಟ ದರ್ಶನ್ ಸರ್ ಕಳಿಸ್ಕೊಟ್ಟಿದ್ದು ಕಲ್ನ ಅಂತ. ಯಾವಾಗ ಕಲ್ ತಗೊಂಡ್ ಬಂದಾಗ ವಾಪಸ್ ನೀನು ಹಾಕ್ಬಿಡ, ಕಲ್ನ ಬಿಟ್ಟು ಹೋಗೋ ಅಂದ ತಕ್ಷಣ, ಸಾರ್ ಇದಕ್ಕೆ 30-40 ಸಾವಿರ ರೂಪಾಯಿ ಖರ್ಚಾಗ್ಬಿಟ್ಟಿದೆ, ನಾನು ಬೆಂಗಳೂರಿಂದ ತಂದ್ಬಿಟ್ಟಿದ್ದೀನಿ, ಅದು ದುಡ್ಡು ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡೋರ್ ತರ ಬೇಡಿ ಅರ್ಜುನನ ಹೆಸರಲ್ಲಿ ದುಡ್ಡಿಸ್ಕೊಳ್ತಾರೆ. ಅದನ್ನ ನಮ್ಮ ಇಲಾಖೆಯವರು ಆಯ್ತಪ್ಪ ತಗ ನಿನ್ ದುಡ್ಡು ಅಂತೇಳಿ ಅಲ್ಲೇನೆ ಆ ವ್ಯಕ್ತಿ ಹೆಸರಿಗೆ ಗೂಗಲ್ ಪೇನೋ ಫೋನ್ ಪೇನೋ ಮಾಡಿ ಕಳಿಸ್ಕೊಡ್ತಾರೆ. ನಾಚಿಕೆ ಆಗಲ್ಲ ಲವ್ ನಿನಗೆ? ಒಂದ್ ಕಡೆ ನಟ ದರ್ಶನ್ ಸರ್ ಹೆಸರು ಹೇಳ್ತೀಯ, ಅವ್ರು ಕಳಿಸ್ಕೊಟ್ರು ಅಂತ ಹೇಳ್ತೀಯ, ಇನ್ನೊಂದ್ ಕಡೆ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಂತ ದುಡ್ಡಿಗೆ ನೀನ್ ದುಡ್ಡಿಸ್ಕೊಂಡು ಹೋಗ್ತೀಯ. ಅದೆಲ್ಲದನ್ನು ಬಿಟ್ಟು ಇವತ್ತು ರಾಜ್ಯದಾದ್ಯಂತ, ರಾಜ್ಯ ವ್ಯಾಪ್ತಿನಲ್ಲಿ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು, ಏನಂತ, ಅರ್ಜುನ ಪಡೆ, ಕಾಡಾನೆ ಅರ್ಜುನ ಪಡೆ ಅಂತ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು, ಆ ಗ್ರೂಪ್ ಅಲ್ಲಿ ನೀನು ಲಕ್ಷಾಂತರ ರೂಪಾಯಿ ಹಣನ ದಿನ ನಿನ್ನ ವೈಯಕ್ತಿಕ ಖಾತೆಗೆ ಹಾಕ್ಸ್ಕೊಳ್ತಾ ಇದೆಯಲ್ಲ, ನಿನಗೆ ಯಾರು ಪರ್ಮಿಷನ್ ಕೊಟ್ಟವರು? ಮೊದಲು ನಿನಗೆ ಹಣ ಕಲೆಕ್ಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವರು ಸಾರ್ವಜನಿಕರ ಹಣನ ತಿಂತ ಇದೆಯಲ್ಲ. ಅದರಲ್ಲೂ ನಾವು ಸಂಕಷ್ಟ ಚತುರ್ಥಿ ಅಂತ ನಾವು ಪೂಜೆ ಮಾಡ್ಕೊಂಡು ಬರುವಂತ ಆನೆ ಹೆಸರು ಹೇಳ್ಕೊಂಡು, ಸತ್ತಂತ ಆನೆ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋ ಅಂತ ನಿನಗೆ ಹೀನಾಯ ಮನಸ್ಥಿತಿ ಹೆಂಗ್ ಬಂತು? ನಿನಗೇನಾರ ಯೋಗ್ಯತೆ ಇದ್ದು, ನಿನಗೇನಾರ ಕೊಡ್ಲೇಬೇಕು ಅಂತ ಇದ್ರೆ ನೀನು ಸಾರ್ವಜನಿಕರ ಹಣನ ವಾಪಸ್ ಕೊಡಬೇಕು. ಕೊಡದಿದ್ದ ಪಕ್ಷ ನಾನು ಸಕಲೇಶ್ಪುರ ಠಾಣೆನಲ್ಲಿ, ನಾವು ಮಲೆನಾಡು ರಕ್ಷಣಾ ಸೇನೆಯ ಏನಿದೀವಿ, ಮಲೆನಾಡು ರಕ್ಷಣಾ ಸೇನೆಯವರು, ನಾವು ಯಾವುದೇ ಒಂದೇ ಒಂದು ಸಿಂಗಲ್ ಎಂಟಾಣಿ ಮೋಸ ಆಗ್ಲಿಕ್ಕೆ ಬಿಡಲ್ಲ ಸಾರ್ವಜನಿಕರಿಗೆ. ನಾನು ನಿನ್ನ ಮೇಲೆ FIR ಮಾಡಿಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.